ಎಲ್ರಿಗೂ ನಮಸ್ತೆ. ಆ, ದುನಿಯಾ ವಿಜಿ ಸರ್ ಹಿಂದಿನ 2 ಸಿನಿಮಾ ಡೈರೆಕ್ಷನ್ ನನ್ನ ಸಿನಿಮಾ ನೋಡಿದಾಗ ತುಂಬಾ ಇಷ್ಟಪಟ್ಟೆ. ಯಾಕಂದ್ರೆ ಯೂತ್ ನ ತುಂಬಾ ಅಟ್ರಾಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಈ ಸಿನಿಮಾ ನಾನು ಲಾಸ್ಟ್ ಟೈಮ್ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗ ಇನ್ ಬಿಟ್ವೀನ್ ಸರ್ ಮೀಟ್ ಮಾಡಿದಾಗ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೆ, ಸರ್ ಇಫ್ ಯು ಆರ್ ಕಂಫರ್ಟಬಲ್ ಈ ಸಿನಿಮಾ ನಾವು ರಿಲೀಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಕೇಳಿದ್ದೆ ನಾನು ಸರ್. ಸೊ ನೆಕ್ಸ್ಟ್ ಟೈಮ್ ಈಗೊಂದು ಸ್ವಲ್ಪ ದಿನಗಳ ಹಿಂದೆ ಕರೆದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಇನ್ನೊಂದೇನಂದ್ರೆ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿಗೆ ಬಹಳಷ್ಟು ಸಿನಿಮಾಗಳಿದೆ. ಫಸ್ಟ್ ಹಾಫ್ ಆಫ್ ದ ಇಯರ್ ನೋಡಿದ್ರೆ ತುಂಬಾ ಕಡಿಮೆ ಸಿನಿಮಾ ಇತ್ತು. ಸೊ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲರಿಶ್ ಆಗಿರುತ್ತೆ ನಮ್ಮ ಇಂಡಸ್ಟ್ರಿ. ಥಿಯೇಟರ್ ಆಡಿಯನ್ಸ್ ಸಹ ತುಂಬಾ ಚೆನ್ನಾಗಿ ವಾರ ವಾರ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾಗಳು ಬರ್ತಾ ಇದೆ. ಸೊ ವೆರಿ ಹ್ಯಾಪಿ ಸೆಕೆಂಡ್ ಹಾಫ್ ಆಫ್ ದ ಇಯರ್ ನಮ್ಮ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಅಂತ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಬಿಲೀವಿಂಗ್ ಇನ್ ಅಸ್. ಥ್ಯಾಂಕ್ ಯು. ಸುಪ್ರೀತ್ ಸರ್, ಅಂದ್ರೆ ಈಗ ವಾರಕ್ಕೊಂದೊಂದು ಸಿನಿಮಾ ಆಲ್ಮೋಸ್ಟ್ ನಿಮ್ ಸಂಸ್ಥೆಯಿಂದ ಬರ್ತಿದೆ. ಹೆಂಗಿದೆ ಈಗ ಕಂಡೀಷನ್? ಏನಾದ್ರು ಚೇಂಜಸ್ ಆಗಿದೆಯಾ ಫಸ್ಟ್ ಹಾಫ್ ಕಂಪೇರ್ ಮಾಡಿದ್ರೆ? ಸರ್ ಡೆಫಿನೆಟ್ಲಿ. ಯಾಕಂದ್ರೆ ನಿಮ್ಗೆ ಸಿನಿಮಾನೇ ರಿಲೀಸ್ ಆಗದಿದ್ದಾಗ ನೀವು ಜನ ಥಿಯೇಟರ್ ಬನ್ನಿ ಅಂತ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಸೊ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಸ್ ಇರೋದ್ರೆ ಆಮೇಲೆ ಎಲ್ಲಾ ಸಿನಿಮಾನು ಒಂದು ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥ ಸಿನಿಮಾ ಇರೋದ್ರಿಂದ, ಈಗ ನೋಡಿ ಈಗ ನಾಳೆ ಅಯೋಗ್ಯ ಸಿನಿಮಾ ರಿಲೀಸ್ ಆಗ್ತಿದೆ, ತಿರ್ಗಾ ಟಾಕ್ಸಿಕ್ ಬರುತ್ತೆ, ಮತ್ತೆ ಅಮೆರಿಕಾ 2 ಇದೆ, ಮತ್ತೆ ಸಿಟಿ ಲೈಟ್ಸ್ ಇದೆ. ಸೊ ಜನಕ್ಕೆ ಇನ್ನೊಂದೇನಂತಂದ್ರೆ ಈ ಹಿಂದಿನ 6 ತಿಂಗಳು ನೀವು ನೋಡಿದ್ರೆ ಥಿಯೇಟರ್ ಸಿನಿಮಾಸೇ ಇರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅದರ್ ಲ್ಯಾಂಗ್ವೇಜ್ ಯಾವ್ದೋ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಿಟ್ರೆ ಕನ್ನಡ ಸಿನಿಮಾ ಫ್ಲೋನೇ ಇರ್ಲಿಲ್ಲ. ಸೊ ಈ ಸೆಕೆಂಡ್ ಹಾಫ್ ಆಫ್ ದ ಇಯರ್ ಫ್ಲೋ ಚೆನ್ನಾಗಿದೆ. ಸೊ ವೆರಿ ಹ್ಯಾಪಿ ಫಾರ್ ದಟ್ ಸರ್. ಅಂದ್ರೆ ಸರ್ ಇಲ್ಲಿ ಯಾವತ್ತು ಸಿನಿಮಾ ಡಿಪೆಂಡಿಂಗ್ ಆನ್ ದ ನಂಬರ್ಸ್ ಎಲ್ಲಾ ಸಿನಿಮಾನು ಸಸ್ಟೈನ್ ಆಗುತ್ತೆ ಸರ್. ಒಂದು ನಿಮ್ಗೆ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಈಗ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ವೆನ್ ದೇ ಆರ್ ಬಿಗ್ ಸ್ಟಾರ್ಸ್, ನಿಮ್ಗೆ ಮಾರ್ನಿಂಗ್ ಶೋ ಇಂದಾನೆ ನಂಬರ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ. ಮಾರ್ನಿಂಗ್ ಶೋನೇ ಹೌಸ್ಫುಲ್ ಇರುತ್ತೆ, ಫಸ್ಟ್ ಶೋ ಸೆಕೆಂಡ್ ಶೋ ಈ ತರ ಎಲ್ಲ ಹೌಸ್ಫುಲ್ ಹೋಗ್ತಾ ಹೋಗುತ್ತೆ. ಎಕ್ಸ್ಕ್ಲೂಡಿಂಗ್ ಟಾಪ್ ಸ್ಟಾರ್ಸ್, ನೀವು ಯಾವುದೇ ಸಿನಿಮಾ ಮಾಡಿದಾಗ್ಲೂ ಸಹ ಶುಕ್ರವಾರ ಫಸ್ಟ್ ಶೋ ಸೆಕೆಂಡ್ ಶೋ ಇಂದಾನೆ ಸ್ಟಾರ್ಟ್ ಆಗೋದು ಫ್ಲೋ. ಸೊ ಡಿಪೆಂಡಿಂಗ್ ಆನ್ ದಟ್ ಏನ್ ಮಾಡ್ತಾರೆ, ನಿಮ್ಗೆ ಶುಕ್ರವಾರ ಏನ್ ಶೋಸ್ ಇರುತ್ತೆ 3 days ಯಾವತ್ತು ಚೇಂಜ್ ಆಗಲ್ಲ ಸರ್. ಇಫ್ ಯು ಅಬ್ಸರ್ವ್ ದಟ್, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಹೇಳ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಶುಕ್ರವಾರ ಮಾರ್ನಿಂಗ್ ಶೋ ಇಂದ ಸೋಮವಾರ ಬೆಳಗ್ಗೆವರೆಗೂ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಸೋಮವಾರನೇ ನಿಮಗೆ ಶೋ ಲೊಕೇಶನ್ಸ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಶೋಸ್ ಚೇಂಜ್ ಆಗಲ್ಲ ಸರ್. ಯಾವ ಸಿನಿಮಾ ಅವಾಗ ಯಾವ್ದು ಸಿನಿಮಾನೇ ಇರಲಿಲ್ಲ ಸರ್ ತಗೊಳಕ್ಕೆ. ನಿಮ್ಗೆ ಯಾವ್ದಾದ್ರು ಒಂದು ಸಿನಿಮಾ ಆಪೋಸಿಷನ್ ದೊಡ್ಡ ಸಿನಿಮಾ ಬಂದಾಗ ನಿಮ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಇಟ್ ಈಸ್ ಅಕ್ಸೆಪ್ಟಬಲ್. ಸಿನಿಮಾನೇ ಇಲ್ಲ ಅಂತಂದಾಗ ನಿಮ್ಗೆ ಸರ್ ನಿಮ್ಗೆ ಅದನ್ನೇ ಸರ್ ಡಿಪೆಂಡಿಂಗ್ ಆನ್ ದ ಸಪ್ಲೈ ಅವ್ರದ್ದು. ಈಗ ಹೆಂಗಿರುತ್ತೆ ಅಂತಂದ್ರೆ, ಈಗ 4 ಶೋ ಓಪನ್ ಮಾಡ್ತಾರೆ, 2 ಶೋ ಓಪನ್ ಮಾಡ್ತಾರೆ, ಫುಲ್ ಆಯ್ತಾ ಇನ್ನೊಂದು ಶೋ ಓಪನ್ ಮಾಡ್ತಾರೆ. ಈಗ ಡಿಮ್ಯಾಂಡ್ ಅಂಡ್ ಸಪ್ಲೈ ಸರ್. ಈಗ ಯೂಶಲಿ ಏನ್ ಮಾಡ್ತಾರೆ, ಒಂದು ಕನ್ನಡ ಸಿನಿಮಾಗೆ ಓಕೆ ಒಂದು ಮೀಡಿಯಂ ಸೈಜ್ ಸ್ಕೇಲ್ ಇರೋ ಸಿನಿಮಾಗೆ ಏನ್ ಮಾಡ್ತಾರೆ 3 ಶೋ 4 ಶೋ ಈ ತರ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾಗೂ ಸಹ. ಸ್ಟಾರ್ ಸಿನಿಮಾಸ್ ಏನ್ ಮಾಡ್ತಾರೆ 8 ರಿಂದ 10 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಇನ್ನ ಬಿಗ್ ಸೂಪರ್ ಸ್ಟಾರ್ಸ್ ಏನ್ ಮಾಡ್ತಾರೆ 15 ರಿಂದ 20 ಶೋ ಇಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಕ್ಯುಪೆನ್ಸಿ ಮೇಲೆ ಶೋಸ್ ಇನ್ಕ್ರೀಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸರ್ ಯಾವಾಗಲೂ. ಅದೇ ಯಾವ ಸಿನಿಮಾಗೆ ಅಂತ ಅದಕ್ಕೆ ನಾನು ನಿಮಗೆ ಕೇಳ್ತಿದ್ದೇನೆ ಸರ್. ಈಗ ಕನ್ನಡ ಸಿನಿಮಾ ಕರಾವಳಿ ರಿಲೀಸ್ ಆಗಿದೆ, ಕರೆಕ್ಟ್ ಸರ್? ವಿ ಆರ್ ಇನ್ 3rd ವೀಕ್. ಚೆನ್ನಾಗಿ ಹೋಗ್ತಿದೆಯಲ್ಲ. ನಾನು ಒಂದ್ ಹೇಳ್ತೀನಲ್ಲ ಸರ್, ಯಾವುದೇ ಸಿನಿಮಾ ಆಗ್ಲಿ, ಕನ್ನಡ ಸಿನಿಮಾ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಯಾವುದೇ ಆಗ್ಲಿ, ಯಾವುದೇ ಸಿನಿಮಾ ಸಸ್ಟೈನ್ ಆಗ್ಬೇಕು ಅಂತಂದ್ರೆ ಆ ಕಲೆಕ್ಷನ್ಸ್ ಬರ್ಬೇಕು. ಆ ಕಲೆಕ್ಷನ್ಸ್ ಬಂದಾಗ್ಲೇನೆ. ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ ಸರ್ ನಿಮ್ಗೆ. ಈಗ ಓವರಾಲ್ ಮಾಲಲ್ಲಿ 10 ಸ್ಕ್ರೀನ್ಸ್ ಇದೆ, ಕರೆಕ್ಟ್? ಎಲ್ಲಾ ದಿನನೂ 10 ಸ್ಕ್ರೀನ್ಸ್ ಓಪನ್ ಮಾಡಲ್ಲ. ಸಿನಿಮಾ ಫ್ಲೋ ಇರೋದ್ರ ಮೇಲೆ 2 ಸ್ಕ್ರೀನು 4 ಸ್ಕ್ರೀನು 5 ಸ್ಕ್ರೀನು ಓಪನ್ ಮಾಡ್ತಾ ಹೋಗ್ತಾರೆ. ಯಾವಾಗ ನಿಮ್ಗೆ 5-6 ದೊಡ್ಡ ಸಿನಿಮಾ ಬರುತ್ತೆ, ಎಲ್ಲ 10 ಸ್ಕ್ರೀನು ಓಪನ್ ಮಾಡ್ತಾರೆ. ಎಲ್ಲ 10 ಸ್ಕ್ರೀನ್ಗೂ ಏನೇನು ಆಕ್ಯುಪೆನ್ಸಿ ಕೊಡ್ಬೇಕು ಕೊಡ್ತಾರೆ. ಹೇಳಿ ಸರ್. ಸರ್ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿರೋದು ಇಂಗ್ಲಿಷ್ ಸಿನಿಮಾನೇ ಹೊರತು ಕನ್ನಡ ಸಿನಿಮಾ ಯಾವ್ದು ಆಗಿಲ್ಲ ಸರ್. ನೀವು ಆ ಟೈಮಲ್ಲಿ ನೀವು ನೋಡಿದ್ರೆ ನೀವು ನೋಡಿ ಅಲ್ಲಿಗೆ ರೀಪ್ಲೇಸ್ ಆಗಿದ್ದು. ಒಂದ್ ನಿಮಿಷ, ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಇಂಗ್ಲಿಷ್ ಸಿನಿಮಾ ಸ್ಕ್ರೀನ್ ಆಗದಿಂದ ಮಾಡಿದ್ರೆ ಹೊರತು ಬೇರೆ ಯಾವುದೇ ಅದರ್ ಲ್ಯಾಂಗ್ವೇಜ್ ಸೆಂಟರ್ ತಗೊಂಡ್ರೆ ನೀವು ಎಲ್ಲದಕ್ಕೂ ರೀಪ್ಲೇಸ್ ಆಗಿದ್ದು ಸ್ಪೈಡರ್ ಮ್ಯಾನ್ 3.
ಯಾವ್ದಕ್ಕೂ ಕರಾವಳಿ ರಿಪ್ಲೇಸ್ಮೆಂಟ್ ಆಗ್ಲಿಲ್ಲ. ಅದೊಂದೇ ಒಂದು ಥಿಯೇಟರ್, ಯಾಕಂದ್ರೆ ಅವ್ರಿಗೆ ಆ ಸಿನಿಮಾ ಸಿಗದೆ ಇರೋದ್ರಿಂದ ನಮ್ದಲ್ಲಿ ಹಾಕಿದ್ರೆ ಹೊರತು ನೀವು ಮಲ್ಟಿಪ್ಲೆಕ್ಸ್ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಎಲ್ಲಾದ್ರೂ ಸೇಮ್ ಆಸ್ ಇಟ್ ಈಸ್ ಇತ್ತು. ಯಾವ್ದು ಶೋಸ್ ನಮ್ಗೇನು ಚೇಂಜಸ್ ಆಗಿಲ್ಲ. ಫ್ರೈಡೆ ಏನ್ ಕೊಟ್ಟಿದ್ರು ಮಂಡೇ ಮಾರ್ನಿಂಗ್ ವರೆಗೂ ಸೇಮ್ ಶೋಸ್ ವರ್ ಕಂಟಿನ್ಯೂ ಸರ್. ಸರ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೆ ತಮಿಳ್ಗೆ ಹೋಗಿ, ಚೆನ್ನೈಗೆ ಹೋಗಿ, ಹೈದರಾಬಾದ್ ಹೋಗಿ ಲೋಕಲ್ ಸಿನಿಮಾನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸರ್. ಅದೇ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ 7 ರಿಂದ 8 ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ. ಇಲ್ಲಿ ಏನಾಗಿದೆ, ಜನ ಆಡಿಯನ್ಸ್ ಥಿಯೇಟರ್ ಬರ್ತಿರೋದ್ರಿಂದ ಥಿಯೇಟರ್ ಅದನ್ನ ಸ್ಕ್ರೀನ್ ಮಾಡ್ತಿದ್ದಾರೆ ಹೊರತು ಯಾರು ಖಾಲಿ ಥಿಯೇಟರ್ ಇಟ್ಕೊಂಡು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಯಾರು ರನ್ ಮಾಡ್ತಾ ಇಲ್ಲ. ಇದೇ ನೀವು ಎಂಟೈರ್ ಇಂಡಿಯಾದಲ್ಲಿ ಹೋದ್ರೆ ನಮ್ಮ ಬ್ಯಾಂಗ್ಳೂರಲ್ಲಿ ಅದರ್ ಲ್ಯಾಂಗ್ವೇಜ್ ಸಿನಿಮಾ ಹೋಗೋಷ್ಟು ಇನ್ಯಾವ ಸ್ಟೇಟ್ ಅಲ್ಲೂ ಸಹ ಹೋಗಲ್ಲ ಸರ್. ವಿತರಕರು ಅಂತಲ್ಲ, ನೀವು 25-30 ವರ್ಷದಿಂದ ನೋಡ್ಕೊಂಡ್ ಬಂದ್ರು ಸಹ ಸಿನಿಮಾ ಫ್ಲೋ ಇದ್ದೇ ಇದೆ. ನಾವು ಬಂದಾಗಿಂದ ಅಥವಾ ಈಗ ಒಂದು 10 ವರ್ಷದಿಂದ ಸ್ಟಾರ್ಟ್ ಆಗಿದೆ ಅಂತಲ್ಲ, ನೀವು 1980 ನೋಡಿ, 1990 ನೋಡಿ, 2010 ಅಲ್ಲಿ ನೋಡಿ, ಅದರ್ ಲ್ಯಾಂಗ್ವೇಜ್ ಸಿನಿಮಾಸ್ ಇನ್ಫ್ಲುಯೆನ್ಸ್ ಮೊದ್ಲಿಂದನೂ ಇದೆ. ಈಗ ಒಂದು 20 ವರ್ಷದ ಮುಂಚೆ ನೀವು ನೋಡಿದ್ರೆ 6 ವಾರ ಆದ್ಮೇಲೆ ಬರ್ಬೇಕು, 5 ವಾರ ಆದ್ಮೇಲೆ ಬರ್ಬೇಕು ಅಂತ ಒಂದು ರೂಲ್ಸ್ ಇತ್ತು, ಇಫ್ ಯು ಸಿ. ಸೊ ಅವತ್ತು ಸಹ ಪರಭಾಷೆಯ ಹಾವಳಿ ಇದ್ದಿದ್ದಂತೂ ಸತ್ಯ. ಅದು ನಮ್ಮ ಬೆಂಗಳೂರಲ್ಲಿ ಜಾಸ್ತಿ. ಯಾಕೆ ಅಂತಂದ್ರೆ ನಮ್ಮ ಬೆಂಗಳೂರು ಒಂದು ಮೆಟ್ರೋಪಾಲಿಟನ್ ಸಿಟಿ, ಇಲ್ಲಿ ನಿಮ್ಗೆ ಎಲ್ಲಾ ಲ್ಯಾಂಗ್ವೇಜ್ ಜನನು ಫ್ಲೋ ಜಾಸ್ತಿ ಇದ್ದಾರೆ. ಸರಿ, ಒಂದ್ ನಿಮಿಷ ಹೇಳ್ತೀನಿ. ಈಗ ಕನ್ನಡದಲ್ಲಿ ದೊಡ್ಡ ಸಿನಿಮಾ ಆಗಿರತಕ್ಕಂಥ ಪ್ರತಿಯೊಂದು ಅದರ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆಯಲ್ಲ ಸರ್. ಇಲ್ಲಿ ಸಕ್ಸಸ್ ಆಗಿರತಕ್ಕಂಥ ಸಿನಿಮಾ ಪ್ರತಿಯೊಂದು ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗಿದೆ. ತಮಿಳಲ್ಲೂ ಆಗುತ್ತೆ, ತೆಲುಗು ಆಗುತ್ತೆ, ನಾರ್ತ್ ಇಂಡಿಯನ್ ಸರ್. ಅಂದ್ರೆ ಅದೇ ಇಲ್ಲಿ ಸಕ್ಸಸ್ ಆಗಿದ್ದ ಸಿನಿಮಾ ಮಾತ್ರ ಆಚೆ ಹೋಗಕ್ ಸಾಧ್ಯ ಸರ್. 100% ಸಕ್ಸಸ್ ಆಗಿದೆ. ಇಲ್ಲಿ ದೊಡ್ಡ ಮಟ್ಟದಾಗ ಆಗಿರತಕ್ಕಂಥ ಸಿನಿಮಾ 100% ಆಚೆ ಕಡೆ ಎಲ್ಲಾ ಕಡೆನೂ ಚೆನ್ನಾಗಿದೆ ಸರ್. ಯಾವ ಸಿನಿಮಾ ಸರ್, ಈಗ ಸೂಫ್ರಮ್ ಸೊ ನಾವೇ ಮಾಡಿದ್ವಿ, ಎಂಟೈರ್ ವರ್ಲ್ಡ್ ಎಲ್ಲಾ ಕಡೆ ಚೆನ್ನಾಗಿ ಹೋಯ್ತು. ಯಾವ್ದು ಸರ್? ಎಲ್ಲಾ ರಾಜ್ಯದಲ್ಲಿ ಇರ್ರಿ ನೀವು ಕನ್ನಡದವರು, ಅವಾಗ ಆಗುತ್ತೆ. ಅದನ್ನ ಹೇಳ್ತಾ ಇದ್ದೀನಲ್ಲ ಸರ್. ಈಗ ದರ್ಶನ್ ಸರ್ ಸಿನಿಮಾ ಬಂದು ಕರ್ನಾಟಕದಲ್ಲೇ ಯಾವಾಗ್ಲೂ ವಿಶ್ವಾಸನ ಜಾಸ್ತಿ ಕಾಣ್ತಕ್ಕಂಥದ್ದು. ನಾನೇನ್ ಹೇಳ್ತಾ ಇದ್ದೀನಿ, ಆ ಮೀಡಿಯಂ ಸ್ಕೇಲ್ ಸಿನಿಮಾ, ಈಗ ನೀವು ಕಾಂತಾರ ತಗೊಳ್ಳಿ, KGF ತಗೊಳ್ಳಿ, ಸೂಫ್ರಮ್ ಸೊ ತಗೊಳ್ಳಿ, ಇವತ್ತು ಕರಾವಳಿನೂ ಸಹ ಲಾಸ್ಟ್ ವೀಕ್ ಏನ್ ಸ್ಕ್ರೀನ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿ ಸ್ಕ್ರೀನ್ ಮಾಡ್ತಿದೀವಿ ಅದರ್ ಸ್ಟೇಟ್ಸ್ ಅಲ್ಲಿ. ಇವತ್ತು ಲಾಸ್ಟ್ ವೀಕ್ ನೀವು ಬಾಂಬೆ ಎಲ್ಲ ತಗೊಂಡ್ರೆ 4-5 ಶೋ ಇತ್ತು, ಈಗ ಮತ್ತೆ 5 ಸೆಂಟರ್ ಎಕ್ಸ್ಟ್ರಾ ಓಪನ್ ಮಾಡ್ತೀರಲ್ಲ ಕಡೆ.